ಒಕ್ಕಲಿಗ ಅಷ್ಟೇ ನಮೂದಿಸಿ, ನಮ್ಮಲ್ಲಿನ ಗೊಂದಲ ತಪ್ಪಿಸಿ. ಒಕ್ಕಲಿಗರು ಒಗ್ಗಟ್ಟು ಪ್ರದರ್ಶಿಸಬೇಕೆಂದು ಮುಖಂಡರು ಕರೆ. ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಹೆಸರಲ್ಲಿ ನಡೆಯುವ ಜಾತಿ ಗಣತಿಯಲ್ಲಿ ಒಕ್ಕಲಿಗರು ಒಗ್ಗಟ್ಟು ಪ್ರದರ್ಶನ ಮಾಡಬೇಕಾಗಿದೆ. ಯಾವುದೇ ಉಪಜಾತಿ ಒಳ ಪಂಗಡ ಇದ್ದರೂ ಗಣತಿಯಲ್ಲಿ ಕ್ರಮ ಸಂಖ್ಯೆ 8ರಲ್ಲಿ ಹಿಂದೂ ಧರ್ಮ ಎಂದು ಹಾಗೂ ಕ್ರಮ ಸಂಖ್ಯೆ 9ರಲ್ಲಿ ಒಕ್ಕಲಿಗ ಎಂದು ನಮೂದಿಸಿ. ನಂತರ ಉಳಿದ ಎಲ್ಲ ಪ್ರಶ್ನೆಗಳಿಗೆ ಮಾಹಿತಿಯನ್ನ ನೀಡಲು ತಾಲೂಕಿನ ಒಕ್ಕಲಿಗ ಒಕ್ಕೂಟದಿಂದ ಎಲ್ಲ ಮುಖಂಡರು ಪಕ್ಷಾತೀತ ನಿಲುವನ್ನ ವ್ಯಕ್ತಪಡಿಸಿದರು. ಇನ್ನು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು, ನಮ್ಮ ಉಪಜಾತಿಗಳು ಕ್ರಮ ಸಂಖ್ಯೆ 10ರಲ್ಲಿ ಬರೆಸಬಹುದು, ಆದರೆ ಒಗ್ಗಟ್ಟಿನ ಪ್ರದರ್ಶನಕ್ಕೆ ನಮ್ಮ ಮಠಾಧೀಶರು ಕರೆ ನೀಡಿ ಒಕ್ಕಲಿಗ ಎಂದೇ ನಮೂದಿಸಲು ಸೂಚಿಸಿದ್ದಾರೆ. ಈ ಹಿನ್ನೆಲೆ ಸಾಧ್ಯವಾದಷ್ಟು ತಾಲೂಕಿನ ನಮ್ಮ ಜನಾಂಗದ ಎಲ್ಲಾ ಮನೆಗಳಿಗೂ ಜಾಗೃತಿಯನ್ನ ಮೂಡಿಸಲು ಒಕ್ಕೂಟದಿಂದ ಪ್ರಕಟವಾದ ಕರಪತ್ರ ಹಂಚಲಾಗುತ್ತಿದೆ ಎಂದು ತಿಳಿಸಿದರು. ಇನ್ನು ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜು ಮಾತನಾಡಿ, ದಸರಾ ಹಬ್ಬದ ಈ ಸಮಯದಲ್ಲಿ ತರಾತುರಿ ಜಾತಿ ಗಣತಿ ಮಾಡ್ತಾ ಇರುವ ಸರ್ಕಾರ ಒಕ್ಕಲಿಗ ಸಂಖ್ಯೆ ಕ್ಷೀಣಿಸುವ ದುರುದ್ದೇಶ ಹೊಂದಿರುವಂತೆ ಕಾಣ್ತಾ ಇದೆ. ಸಾಮಾಜಿಕ ಸಮೀಕ್ಷೆ ಹೆಸರಲ್ಲಿ ಜಾತಿಗಳ ಮಧ್ಯೆ ಒಡಕು ಮೂಡಿಸುವ ಈ ತಂತ್ರ ಒಳ್ಳೆಯದಲ್ಲ ಎಂದಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೊನ್ನೆ ನಡೆದಂತ ಹೈ ವೋಲ್ಟೇಜ್ ಮೀಟಿಂಗ್ ಏನ್ ನಡೀತು ನಮ್ಮ ಒಕ್ಕಲಿಗ ಸಮಾಜದಿಂದ, ಏನು ಪಕ್ಷಾತೀತವಾಗಿ ನಮ್ಮ ಆದಿಚುಂಚನಗಿರಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅಲ್ಲಿ ನಿರ್ಣಯ ಆಗಿದೆ. ಯಾವುದೇ ಒಂದು ಉಪಜಾತಿ ಇದ್ರೂ ಸಹ ಒಕ್ಕಲಿಗ ಅನ್ನೋದನ್ನ ನಾವು ಮೆನ್ಷನ್ ಮಾಡಬೇಕು, ಮತ್ತೆ ಹಿಂದೂ ಅನ್ನೋದನ್ನ ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಏನು ವಿವಾದ ಏನು ಸೃಷ್ಟಿಯಾಗಿದೆ, ಏನು ಕ್ರಿಶ್ಚಿಯನ್ಸ್ ಒಕ್ಕಲಿಗ ಬೇರೆ ಬೇರೆ ಒಂದು ಇದನ್ನ ಇಟ್ಟುಕೊಂಡು ಜಾತಿಯನ್ನ ಒಡೆಯೋ ಅಂತ ಒಂದು ಕೆಲಸ ಏನು ಈ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ನಾವೇನು ಜಾತಿ ಬೇರೆ ಬೇರೆ ಜಾತಿ ವಿರೋಧಿಗಳಲ್ಲ, ಯಾಕೆಂದ್ರೆ ಆಯಾಯ ಜಾತಿಯವರು ಅವರು ಮೆನ್ಷನ್ ಮಾಡ್ತಾರೆ ಆಯಾ ಜಾತಿನಲ್ಲಿ. ನಾವು ಒಕ್ಕಲಿಗರಾಗಿ ನಮ್ಮ ಒಕ್ಕಲಿಗ ಜಾತಿ ಏನಿದೆ 99 ಜಾತಿ ಇದೆ ಅಂತ ಏನೋ ನಾವೇನು ತಿಳ್ಕೊಂಡ್ವಿ. ಎಷ್ಟೇ ಉಪಜಾತಿಗಳು ಇದ್ರೂ ಸಹ ಕಾಲಂನಲ್ಲಿ ಹಿಂದೂ ಮತ್ತೆ ಒಕ್ಕಲಿಗ ಅನ್ನೋದನ್ನ ನಾವು ಮೆನ್ಷನ್ ಮಾಡಿ ಜನಗಣತಿಯಲ್ಲಿ ಭಾಗವಹಿಸಬೇಕು. ಉಪಜಾತಿನೂ ಮೆನ್ಷನ್ ಮಾಡಬಹುದು. ಇಂಪಾರ್ಟೆಂಟ್ ಆಗಿ ಮೈನ್ ನಾವು ಕಳೆದಂತ ಏನು ನವರಾತ್ರಿ ಶುರುವಾದ್ರೂ ಸಹ ಬರೀ 15 ದಿವಸಗಳಲ್ಲಿ ಜಾತಿ ಗಣತಿಯನ್ನ ನಾವು ಮುಗಿಸ್ತೀವಿ ಅಂತ ಸರ್ಕಾರ ಹೊರಟಿದೆ. ಅದು ಕಷ್ಟ ಸಾಧ್ಯ. ಆದ್ರೂ ಸಹ ನಾವು ಯಾವುದೇ ರೀತಿ ನಮ್ಮ ಜನಾಂಗ ನಮ್ಮ ತಾಲೂಕಿನಲ್ಲಿ ಮತ್ತೆ ನಮ್ಮ ರಾಜ್ಯದಲ್ಲಿ ನಾವು ಮೆನ್ಷನ್ ಮಾಡಬೇಕಾಗಿದೆ. ಇನ್ನು ಬಿಜೆಪಿ ಮುಖಂಡ ಎಚ್.ಟಿ. ಭೈರಪ್ಪ ಮಾತನಾಡಿ, ಹಿಂದೂ ಧರ್ಮದ ಎಲ್ಲಾ ಜಾತಿಗಳಿಗೆ ಕ್ರಿಶ್ಚಿಯನ್ ಎಂದು ಸೇರಿಸಿ ಹೊಸ ಜಾತಿಗಳ ಸೃಷ್ಟಿ ಮಾಡಿದ್ದು ಕಾನೂನು ಬಾಹಿರ. ಈ ಹೆಸರುಗಳನ್ನು ಕೈಬಿಡುವ ಭರವಸೆ ನೀಡಿರುವ ಆಯೋಗ ಜಾತಿಗಳ ಹೆಸರು ಮುಂದುವರೆಸಿದ್ದಲ್ಲಿ ಈ ಹಿಂದೆ ನಡೆದ ಚಿನ್ನಪ್ಪ ರೆಡ್ಡಿ ವರದಿ ವಿರುದ್ಧ ಹೋರಾಟದಂತೆ ಮತ್ತೊಂದು ಬೃಹತ್ ಹೋರಾಟ ನಡೆಸಲಾಗುವುದು ಎಂದಿದ್ದಾರೆ. ಈ ಕಾಲಮನ್ನು ಹಾಕಿ ಅಂತ ಹೇಳಿದ್ದಾರೆ, ಉಪಜಾತಿ ಹಾಕಿ ಅಂತ. ಎರಡನೇದೇನಂತ ಹೇಳಿದ್ರೆ, ಹಿಂದೆ ಒಂದು ಹೋರಾಟ ಆಗಿತ್ತು. ನಿನ್ನೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ನೀವೇನಾದ್ರೂ ಕ್ರಿಶ್ಚಿಯನ್ ಅನ್ನುವಂತ ಹೊಸ ಜಾತಿಯನ್ನು ಹುಟ್ಟಾಕಿ ಏನಾದ್ರು ಬರ್ಸಿದ್ರೆ ನಾವ್ ಹಿಂದೆ ಚಿನ್ನಪ್ಪ ರೆಡ್ಡಿ ವರದಿ ಸಂದರ್ಭದಲ್ಲಿ ಏನು ಹೋರಾಟ ಮಾಡಿದ್ವು ಆ ರೀತಿ ಹೋರಾಟ ಮಾಡ್ಬೇಕಾಗುತ್ತೆ ಅನ್ನೋಂತ ಎಚ್ಚರಿಕೆನ ನಿನ್ನೆ ಉಪಮುಖ್ಯಮಂತ್ರಿಗಳ ಮುಂದೆನೆ ಕೊಟ್ರು ಸ್ವಾಮೀಜಿಗಳು. ಆ ರೀತಿ ಹೋರಾಟ ಮಾಡ್ಬೇಕಾಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಉಪಜಾತಿಯನ್ನ ಹೊಸ ಜಾತಿಯನ್ನ ಹುಟ್ಟಾಕ್ಬೇಡಿ. ಕ್ರಿಶ್ಚಿಯನ್ ಅನ್ನುವಂಥದ್ದನ್ನ ಕ್ರಿಶ್ಚಿಯನ್ ಒಕ್ಕಲಿಗರು ಅನ್ನುವಂತ ಹೊಸ ಜಾತಿಯನ್ನು ಹುಟ್ಟಾಕ್ಬೇಡಿ. ಏನಾದ್ರೂ ಬರ್ಕೊಂಡ್ರು ಉಪಜಾತಿನಲ್ಲಿ ಏನೋ ಅಂತ ಹೇಳಿದಾರೆ, ಅದಕ್ಕೆ ನಾವು ಕೂಡ ಈಗ ಖಂಡಿಸ್ತೀವಿ. ಆ ಹೊಸ ಜಾತಿಯನ್ನ ಹುಟ್ಟಾಕುವಂಥದ್ದು ಬೇಡ ಅನ್ನೋಂಥದ್ದು. ಇಲ್ಲಿ ಹೊಸ ಜಾತಿ ಹುಟ್ಟಾಕೋದು ಬೇಡ. ನಮ್ದು ಏನು ಉಪಜಾತಿ ಇದೆ ಬರೀಲಿ, ಉಪಜಾತಿ ಬೇಕಾದ್ರೆ ಬರೀಲಿ. ಏನ್ 1.41 ಅನ್ನುವಂಥದ್ದು ಬರ್ದು ಉಪಜಾತಿ ಬರೀಲಿ, ಒಕ್ಕಲಿಗ ಅಂತ ಬರ್ದ್ಬಿಟ್ಟು ಉಪಜಾತಿ ಬರೀಲಿ, ಏನ್ ತೊಂದರೆ ಇಲ್ಲ ಅನ್ನೋಂಥದ್ದು. ಹೊಸ ಜಾತಿ ಹುಟ್ಟಾಕಿದ್ರೆ ನಮ್ಮ ಹೋರಾಟ ಮಾಡ್ತೀವಿ ಅನ್ನೋಂಥದ್ದನ್ನ ಹೇಳಿದ್ರೆ ನಾವು ಕೂಡ ಹೋರಾಟ ಮಾಡ್ಬೇಕಾಗುತ್ತೆ. ಹಿಂದೆ ಕೂಡ ಹೋರಾಟ ಆಗಿತ್ತು ಬಿಗಿಯಾಗಿ. ನಿನ್ನೆನೆ ಇವತ್ತು ವರ್ಷ ಈಗ 12 ಗಂಟೆ ಒಳಗಡೆ ಹಿಂದುಳಿದ ಆಯೋಗ ಇವತ್ತು ಅದನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ತಗೊಳ್ಳದೇ ಇದ್ರೆ ನಾವು ಹೋರಾಟ ಮಾಡ್ಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆ ಕೊಡಬೇಕು. ಇನ್ನು ಜೆಡಿಎಸ್ ಮುಖಂಡ ಕಲ್ಲಿಪಾಳ್ಯ ಲೋಕೇಶ್ ಮಾತನಾಡಿ, ದಸರಾ ಹಬ್ಬದ ವೇಳೆ ಕೇವಲ 15 ದಿನದಲ್ಲಿ ಜಾತಿ ಗಣತಿ ಸಾಧ್ಯವಿಲ್ಲ. 60 ಪ್ರಶ್ನೆಗಳಿಗೆ ಉತ್ತರ ನೀಡಲು ಸಾಕಷ್ಟು ಸಮಯ ಬೇಕಾಗಿದೆ. ಈ ಪೈಕಿ ಜಾತಿಗಳ ಹೆಸರು ಬರೆಸಲು ಗೊಂದಲ ಮೂಡಿಸುವ ಪ್ರಯತ್ನ ನಡೆದಿದೆ ಎಂದಿದ್ದಾರೆ. 2025ರಿಂದ ಸರ್ಕಾರ ಕಾಂಗ್ರೆಸ್ ವರದಿ ಆಯೋಗದ ಪ್ರಕಾರ 15 ದಿವಸದಲ್ಲಿ ಜಾತಿ ಗಣತಿ ಮಾಡಬೇಕು ಅಂತ ತರಾತುರಿಯಲ್ಲಿ ಹೊರಟಿದೆ. ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಸಮುದಾಯಗಳಿಗೂ ಸಮಾನಾಂತರವಾಗಿ
ಸರ್ಕಾರದ ಸವಲತ್ತು ಕೊಡಬೇಕು ಅನ್ನೋ ಉದ್ದೇಶದಿಂದ ಹೊರಟಿದೆ. ಇದು ತರಾತುರಿಲಿ ನಡೀತಾ ಇದೆ. ಇದು ಅವಶ್ಯಕತೆ ಇರಲಿಲ್ಲ. ಆದರೂ ಮಾಡಿದ್ರೆ ಕಾಲಾವಕಾಶದ ಕೊರತೆ ಇದೆ. ಇನ್ನು ಪೋಸ್ಟ್ಪೋನ್ ಮಾಡಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾಲಾವಕಾಶ ಕೊಟ್ಟು ನ್ಯಾಯಯುತ ಸಮ್ಮತವಾಗಿ ಪ್ರತಿ ಸಮುದಾಯನ ಪ್ರತಿ ಜನಾಂಗದನ್ನ ಕ್ರಮಬದ್ಧವಾಗಿ ಜಾತಿ ಗಣತಿ ಮಾಡಬೇಕು ಅನ್ನೋದು ಒಂದು ನಮ್ಮ ವೈಯಕ್ತಿಕ ಅಭಿಪ್ರಾಯ. ಮತ್ತು ಏನೀಗ ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಉಪಜಾತಿಗಳು ಸಾಕಷ್ಟಿದೆ. ಆ ಉಪಜಾತಿಗಳು ದಯವಿಟ್ಟು ನಮ್ಮ ತಾಲೂಕಿನ ಎಲ್ಲ ನಮ್ಮ ಸಮುದಾಯದ ಒಕ್ಕಲಿಗ ಸಮುದಾಯದ ಜನಾಂಗದಲ್ಲಿ ನನ್ನೊಂದು ಮನವಿ, ದಯವಿಟ್ಟು ನಿಮ್ಮ ಉಪಜಾತಿಗಳು ಯಾವುದೇ ಇರಲಿ ಅದು ಕಾಲಮ್ ನಂಬರ್ 10ಗೆ ಮೆನ್ಷನ್ ಮಾಡಿ ಉಪಜಾತಿ ಒಕ್ಕಲಿಗ ಅಂತ ಮಾಡಿ, ಮತ್ತು ಕಾಲಮ್ ನಂಬರ್ 9ಗೆ 1541 ಕೋಡ್ ನಂಬರ್ ಹೊಡೆದು ಒಕ್ಕಲಿಗ ಅನ್ನೋದು ಮೆನ್ಷನ್ ಮಾಡಿ, ಧರ್ಮದಲ್ಲಿ ಹಿಂದೂ ಧರ್ಮ ಅಂತ ಮೆನ್ಷನ್ ಮಾಡಿ. ಹೀಗೆ ಮಾಡಿ ಯಾವುದೇ ಕಾರಣದಿಂದ ನಾವು ಒಕ್ಕಲಿಗ ಸಮುದಾಯ ಒಗ್ಗಟ್ಟಾಗಿರಬೇಕು. ನಮ್ಮದು ಏನಾದರೂ ಸರ್ಕಾರದ ಸವಲತ್ತುಗಳು ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾವುದೇ ರಂಗದಲ್ಲಿ ನಾವು ಮುಂದೆ ಬರಬೇಕು ಅಂದರೆ ನಮ್ಮ ಸಮುದಾಯ ಎಲ್ಲ ಒಗ್ಗಟ್ಟಾಗಿರಬೇಕು ಅಂತ ನಾನು ತಾಲೂಕಿನ ಎಲ್ಲ ಸಮುದಾಯ ಜನಾಂಗಗಳಿಗೆ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಲು ಈ ಸಂದರ್ಭದಲ್ಲಿ ಒಕ್ಕಲಿಗ ಸಂಘ ಮಾಜಿ ಜಿಲ್ಲಾಧ್ಯಕ್ಷ ಕರಿಯಪ್ಪ, ಮುಖಂಡರಾದ ಬ್ಯಾಟರಂಗೇಗೌಡ, ತೊರೆಹಳ್ಳಿ ರಂಗನಾಥ, ನಾಗರಾಜು, ಸಿಂಗುನಹಳ್ಳಿ ಸೋಮಣ್ಣ, ಕಳ್ಳಿಪಾಳ್ಯ ನಾಗರಾಜ, ಜಿಆರ್ ರಮೇಶಗೌಡ ಇನ್ನಿತರರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.